ಮೂವರು ಹೆಂಗ್ ಮಲ್ಕೊಂಡವ್ರು ನೋಡ್ಲಾ? ಎರಡು ಪ್ರೇಮಿಗಳನ್ನ ದೂರ ಮಾಡಿ ಅಬ್ಬೂತ ಹೆಂಗ್ ಮಲ್ಗೈತ್ ನೋಡು. ಭೂತಕ್ಕೆ ಸರಿಯಾಗಿ ಭೂತ ಬಿಡ್ಸಮ್ಮ. ಮಾಡ್ತೀನಿ. ಎಲ್ಲಿ ಅನಿಕಾ? ಕಮಲಿ ಕಮಲಿ, ಹಾವು ಹಾವು. ಎಲ್ಲಿ ಅನಿಕಾ? ಅನಿಕಾ, ಇದು ಪ್ಲಾಸ್ಟಿಕ್ ಹಾವು. ಓ ಮೈ ಗಾಡ್, ಸದ್ಯ ನಿಜವಾದ ಹಾವು ಅಂತ ಅನ್ಕೊಂಡ್ಬಿಟ್ಟೆ. ಆದ್ರೂ ನಿಂಗೆ ಕಣ್ ಕಾಣಲ್ವಲ್ಲ ಅನಿಕಾ? ಹಾವು ಅಂತ ಹೇಗೆ ಗೊತ್ತಾಯ್ತು? ಫುಲ್ಲು ಬೆವ್ತ್ಕೊಂಡಿರ್ತಾಳೀಗ. ಈಗ ಅವಳು ಸುಮ್ಕಾದ್ರೆ ನಾನು ಸುಮ್ಕಾಗ್ತೀನಿ, ಇಲ್ಲಾಂದ್ರೆ ಮೊಸಳೆ ಬಿಟ್ಬಿಡ್ತೀನಿ ಅಟ್ಟೆ. ಅನಿಕಾ, ಯು ಓಕೆ ರೈಟ್? ನೀನು ಹಾವು ಅಂತಾನೆ ಹೇಗೆ ಹೇಳ್ದೆ? ನಿಂಗೆ ಹೇಗೆ ಗೊತ್ತಾಯ್ತು? ಅದು ರಿಷಿ, ಏನೋ ನನ್ನ ಮೇಲೆ ಹರಿದಾಡ್ದಂಗಾಯ್ತು. ಆಮೇಲೆ ಹಾವು ಥರ ಬುಸ್ ಅನ್ನೋ ಸೌಂಡ್ ಬಂತು ರಿಷಿ. ಐ ವಾಸ್ ಸ್ಕೇರ್ಡ್ ಆಸ್ ಹೆಲ್. ಮುಟ್ ನೋಡಿದಾಗ ಅದು ಹಾವು ಥರನೇ ಇತ್ತು ರಿಷಿ. ಅದಕ್ಕೆ ನಾನು ಕಿರ್ಚ್ಕೊಂಡೆ ರಿಷಿ. ಹಾವು ಬುಸ್ಕುಟ್ಟೋ ಸದ್ದಾಯ್ತಾ? ಯಾ ರಿಷಿ? ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತೀರಾ? ಸರ್ ನಾನು ಸುಮ್ಕೆ ಹಂಗೆ ಸರ್, ಅಸೈನ್ಮೆಂಟ್ ಡಿಸ್ಕಷನ್ ಮಾಡ್ತಾ ಇದ್ವಿ ಅಷ್ಟೇ. ಏನು ಅಸೈನ್ಮೆಂಟಾ? ಇಷ್ಟೊತ್ತಲ್ಲಿ? ಅದು ಇಲ್ಲಿ? ಈ ಕೆಲಸ ನಿಮ್ದೆ ಅಂತ ಗೊತ್ತು ಆಟ ಆಡ್ತಿದ್ದೀರಾ? ಬನ್ನಿ ಒಳಗೆ, ಬನ್ನಿ ಎಂದೆ. ನಿಂಗೆ ಶಂಭು ಇವ್ರಿಬ್ರದೇ ಇದ್ ಕೆಲಸ. ಅವಳು ಕಣ್ ಕಳ್ಕೊಂಡು ದುಃಖದಲ್ಲಿದ್ದಾಳೆ, ಅವಳಿಗೆ ಭಯ ಪಡಿಸ್ತೀರಾ ಇಬ್ರು? ಸರ್, ಅನಿಕಂಗೆ ತಿಟ್ವಾಲು ಕಣ್ ಕಾಣ್ತಿಲ್ವೋ ಏನೋ ಅಂತ ಟೆಸ್ಟ್ ಮಾಡ್ದು. ಟೆಸ್ಟಾ? ನೀವಿಬ್ರು ಏನು ಐ ಸ್ಪೆಷಲಿಸ್ಟಾ ಟೆಸ್ಟ್ ಮಾಡೋದಕ್ಕೆ? ಬರೋ ಕೋಪಕ್ಕೆ ಹಂಗೆ ಬಾರಿಸ್ಬೇಕನ್ನಿಸ್ತಿದೆ. ಕಮ್ಲಿ ಅವ್ರೆ, ನಿಮ್ಮ ಫ್ರೆಂಡ್ಸ್ಗಾರು ಬುದ್ಧಿ ಹೇಳಿ. ನಾನು ಇವರಿಂದ ಈ ಥರ ಚೀಪ್ ಕೆಲಸನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಾರ್, ಸಂಸಿ ಸಾರ್. ಎಲ್ಲದಕ್ಕೂ ಕ್ಷಮೆ ಸಮಾಧಾನ ಅಲ್ಲ ನಿಂಗೆ.
ಅರ್ಥ ಮಾಡ್ಕೋ. ಇಂಥ ಟೈಮಲ್ಲಿ ನಾವೆಲ್ಲರೂ ಅನಿಕಂಗೆ ಸಪೋರ್ಟ್ ಮಾಡಬೇಕು, ಧೈರ್ಯ ತುಂಬಬೇಕು. ಅದನ್ನ ಬಿಟ್ಟು ಛೇ. ನಿಮ್ಮಿಬ್ರಿಗೆ ಏಟ್ ಗೀತ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಸಾರಿ ಕಣವಿ. ಸರಿ ತಗೊಳ್ಳಿ, ಇನ್ಮೇಲೆ ಈ ಥರ ಹುಡುಗಾಟ ಆಡಬೇಡಿ. ಹೋಗಿ ಮಲ್ಕೊಳ್ಳಿ, ಟೈಮ್ ಆಯಿತು. ಸರಿ ಸರ್. ಅನಿಕಾ, ಅನಿಕಾ ಅಳ್ತಿದ್ಯಾ? ಋಷಿ, ಯಾರು ನನ್ನ ನಂಬೋದೇ ಇಲ್ಲ. ಈ ತರ ಎಲ್ಲ ಟೆಸ್ಟ್ ಮಾಡ್ತಾರೆ. ಇದು ಕಣ್ ಕಾಣೋದಿಲ್ಲ ಅನ್ನೋದ್ಕಿಂತ ಇದೇ ಜಾಸ್ತಿ ಹರ್ಟ್ ಮಾಡುತ್ತೆ. ಇಲ್ಲ, ಅಳ್ಬೇಡ. ಅವ್ರು ಮಾಡಿದ ತಪ್ಪಿಗೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಯಾರು ನಂಬಲಿ ಬಿಡ್ಲಿ, ನಾನು ನಂಬ್ತೀನಿ ಅನಿಕಾ, ನಾನು ನಂಬ್ತೀನಿ. ನನಗೆ ಎಷ್ಟು ಸಾಕು ಋಷಿ. ಥ್ಯಾಂಕ್ ಯು ಸೋ ಮಚ್. ನಾನಿದ್ದೀನಿ, ಡೋಂಟ್ ವರಿ, ಮಲ್ಕೊ. ಋಷಿ, ನಂಗೆ ನಿದ್ದೆ ಬರ್ತಿಲ್ಲ. ಮುಂಚೆ ಯೂಶ್ವಲಿ ಯಾವುದಾದ್ರೂ ವೆಬ್ ಸೀರೀಸ್ ಆರ್ ಕಾಮಿಡಿ ಶೋಸ್ ನೋಡ್ತಿದ್ದೆ, ಬಟ್ ಇವಾಗ ಕಷ್ಟ. ಋಷಿ, ನಂಗೆ ಯಾವುದಾದ್ರೂ ಕತೆ ಹೇಳ್ತೀಯಾ? ಕತೆನಾ? ಏನು ಕತೆ ಹೇಳ್ಬೇಕನಿಕಾ? ಯಾವುದಾದ್ರೂ ರೊಮ್ಯಾಂಟಿಕ್ ಲವ್ ಸ್ಟೋರಿ ಹೇಳು ಋಷಿ. ಹಾಂ, ರೊಮ್ಯಾಂಟಿಕ್ ಲವ್ ಸ್ಟೋರಿ. ಹಾಂ, ಒಂದು ಕಾಲೇಜ್ ಲವ್ ಸ್ಟೋರಿ ಹೇಳ್ತೀನಿ. ಹಾಂ, ಓಕೆನಾ? ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹುಡುಗನ ಹೆಸರು ಅಭಿಜಿತ್ ಅಂತ, ಹುಡುಗಿ ಹೆಸರು ಸ್ವಾತಿ. ಹುಡುಗ ಒಂದು ಸಿಟಿ, ಹುಡುಗಿ ಒಂದು ಹಳ್ಳಿಯಿಂದ ಬಂದಿರೋಳು. ಅಂದ್ರೆ ಹುಡುಗಿ ಹುಡುಗನ್ನೇ ನೋಡ್ತಿರ್ತಾಳೆ. ಏನಾಯ್ತು ಕಮಲಿ ಅವ್ರೆ? ಇನ್ನ ಎಷ್ಟೊತ್ತು? ನಾನು ಮನಿಕಬೇಕು ಸರ್. ಅನಿಕಾನುವೆ ಮಲ್ಕೋಬೇಕು. ಇಲ್ಲ ಪರವಾಗಿಲ್ಲ. ರಿಷಿ, ನೀನ್ ಹೇಳು. ದಿಸ್ ಇಸ್ ದ ಇಂಪಾರ್ಟೆಂಟ್ ಸೀನ್. ಯಾ, ಅನಿಕಾ ಸಾಕು. ಈ ಗಂಡಸ್ರ ಕತೆ ಹೇಳಿ ಅಂದ್ರೆ ಹೇಳ್ತಾನೇ ಇರ್ತಾರೆ. ನೀನ್ ನಿದ್ದೆ ಮಾಡಕ್ಕಾಗಿಲ್ಲ. ಅನಿಕಾ ಸರ್, ಹೋಗಿ ಮಲ್ಕೊಳ್ಳಿ. ಅನಿಕಾ ಮಲಗಿಸ್ತೀನಿ ಸರ್. ನಾನು ಮಲಗಿಸ್ತೀನಿ, ನೀವು ಹೋಗಿ ಸರ್. ಸ್ಟೆಪ್ಸ್ ಇದೆ. ಎಸ್, ಸ್ಲೋಲಿ. ಲೆವೆಲ್ 2. ಹುಷಾರು. ಕಮಲಿ, ಇಲ್ಲಿ ನೋಡವಿ. ನೋಡ್ತಾ ಕಮಲಿ, ಬೆಳ್ಬೆಳ್ಗೆನೆ ಎಂತ ದಿವ್ಯ ದರ್ಶನ ಅಂತ. ಅನಿಕಾ, ಇವನನ್ನ ಬೇಕಾಗಿತ್ತೇನವಾ? ರಿಸಿಯಪ್ಪ, ಅನಿಕನ್ ಯಾಕೆ ಕೆಳಗೆ ಕರ್ಕ ಬಂದ್ರಿ? ಎಷ್ಟೊತ್ತು ಅಂತ ಮೇಲೆ ಕೂತಿರೋದು ಮಂಗಳಮ್ಮ. ಅನಿಕಂಗೆ ಬೋರ್ ಆಗುತ್ತೆ ಅಂತ ನಾನೇ ಕೆಳಗಡೆ ಕರ್ಕೊಂಡ್ಬಂದ.
ಆದಷ್ಟು ಬಿರ್ನೆ ಒಳ್ಳೆ ಡಾಕ್ಟರ್ ತಕ್ಕ ತೋರ್ಸಮ್ಮ ಅಂತ ಇವ್ರ ಅಪ್ಪಯ್ಯನ ಕೊಟ್ಟು ಹೇಳಿದೀನಿ. ವಾಟ್? ಬೇರೆ ಡಾಕ್ಟರಾ? ಅದೆಲ್ಲ ಏನು ಬೇಡ. ಯಾಕನಿಕಾ ಸ್ಪೆಷಲಿಸ್ಟ್ ಟ್ರೀಟ್ ಮಾಡಿದ್ರೆ ರಿಕವರಿ ರೇಟ್ ಜಾಸ್ತಿ ಇರುತ್ತಲ್ವಾ? ಬಟ್ ಈಗಿರೋ ಡಾಕ್ಟರು ಸ್ಪೆಷಲಿಸ್ಟ್ ಅಲ್ವಾ ರಿಷಿ? ಬೇರೆ ಯಾರು ಬೇಡ, ನನ್ನ ಕಂಫರ್ಟ್ ಇರಲ್ಲ. ಸರಿ ಅನಿಕಾ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಮಂಗಳಮ್ಮ, ಅವಳನ್ನ ಫೋರ್ಸ್ ಮಾಡೋದು ಬೇಡ ಯಾವುದಕ್ಕೂ. ಸರಿ ಕಣಪ್ಪ, ಹಂಗೆ ಆಗ್ಲಿ. ಸರಿ, ಎಲ್ರು ತಿಂಡಿ ತಿನ್ನೂರಂತೆ, ಹೋಗ್ಬಿಟ್ಟು ಅತ್ತೆ ಮರನ ಕರ್ಕ ಬಂದ್ಬಿಡ್ತೀನಿ. ಗೊಂಬೆ ಹಂಗೆ ನಿಂತ್ಕೊಂಡಿದ್ಯಲ್ಲ ಕಮ್ಲಿ, ಅಲ್ಲಿ ನೋಡು, ಅವಳು ರಿಸಿ ಸರ್ ತಾವ ಹೆಂಗೆಲ್ಲ ಸೇವೆ ಮಾಡಿಸ್ಕೊತಾವಳೆ ಅಂತ. ಸಾಲದಕ್ಕೆ ಇವ್ಳು ನೋಡ್ದಂಗೆಲ್ಲ ಸಾರ್ ಕೇಳ್ತವ್ರೆ. ಅನಿಕಾ ಬಾ ತಿಂಡಿ ತಿನ್ನಕ್ ಹೋಗುಮ. ಕಮಲಿ, ನಂಗೆ ತಿಂಡಿ ಬೇಡ, ಮೊದಲು ನಂಗೆ ಕಾಫಿ ಬೇಕು. ಅನಿಕಾ, ಈಗ ಎಲ್ಲರೂ ತಿಂಡಿ ತಿನ್ನಕ್ ಬರ್ತಾವ್ರೆ, ಮೊದಲು ನೀನು ತಿಂಡಿ ತಿನ್ನು, ಆಮ್ಯಾಗ ನಾನು ಕಾಫಿ ಮಾಡ್ಕೊಡ್ತೀನಿ. ನೋ ಕಮಲಿ, ನಾನು ಕಾಫಿ ಕುಡ್ದಿಲ್ಲ ಅಂದ್ರೆ ನನ್ನ ಡೇ ಸ್ಟಾರ್ಟ್ ಆಗಿದೆ ಅಂತಾನೆ ಅನ್ಸಲ್ಲ. ಕಾಫಿ ಇಲ್ವಾ? ಅನಿಕಾ, ನಾನು ಕಾಫಿ ಮಾಡಿಕೊಡ್ತೀನಿ. ವಾಟ್? ರಿಷಿ, ಐ ಯು ಶ್ಯೂರ್? ನೀನೇ ಮಾಡ್ಕೊಡ್ತೀಯಾ? ಸರ್, ನೀವ್ಯಾಕೆ ಮಾಡ್ಕೊಡ್ತೀರಾ? ನಾನೇ ಮಾಡ್ತೀನಿ. ಹೇ, ನೋ 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 ನೋ. ಈಗ ಎಲ್ಲರೂ ಟಿಫಾನಿಗೆ ಕುತ್ಕೊಂತಾರೆ, ನೀವು ಅದನ್ನು ನೋಡ್ಕೊಳ್ಳಿ, ನಾನು ಕಾಫಿ ಮಾಡಿಕೊಡ್ತೀನಿ. ವಾವ್, ನಾನು ರಿಷಿ ಕೈಯಾರೆ ಯಾವತ್ತೂ ಕಾಫಿ ಕುಡ್ದಿಲ್ಲ. ಎಸ್ ರಿಷಿ, ಪ್ಲೀಸ್ ಮಾಡ್ಕೊಡು. ಶ್ಯೂರ್ ಅನಿಕಾ. ಕಾಫಿ ಸಕ್ಕರೆ ಎಲ್ಲಿದೆ? ಅಡುಗೆ ಮನೆಗೆ ಅನ್ಯ ಗ್ರಹ ಜೀವಿಯ ಪ್ರವೇಶ. ನೀವು ನೋಡ್ತಾ ಇದ್ದೀರಾ ನೇರ ಪ್ರಸಾರ ಮಹಾಜನ್ ಮನೆಯಾಗೆ ಮಹಾರಾಜ ವಿಶೇಷ ಕಾರ್ಯಕ್ರಮ. ಅಡಚಣೆಗಾಗಿ ಕ್ಷಮಿಸಿ. ಕಮಲಿ, ನೋಡ್ದ ಇಂಗ್ಲಿಷ್ ಮೇಸ್ಟ್ರು ಹೆಂಗ್ ತಡ್ಕಾಡ್ತವ್ರೆ ಅಂತ. ಅಲ್ಲ, ಈ ಪಸಂದ್ ಯಾಕೆ ಅವಳ್ತಾ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬೇಕಿತ್ತು. ಅಲ್ಲ, ಇವ್ರು ಯಾಕೆ ಹಿಂಗಾಗ್ಬಿಟ್ಟವ್ರೆ? ಕಮಲಿ, ನೀನ್ ಹೋಗಿ ಸಹಾಯ ಮಾಡವಿ. ನಾನು ಯಾಕೆ ಮಾಡ್ಲಿ? ಅವರೇ ತಾನೇ ಒಪ್ಕೊಂಡ್ರು, ಬೇಕಾರ್ ಮಾಡ್ಕೊಳ್ಳಿ. ಅರೆ, ಹಾರೂರ್ ಚೆನ್ನಕೇಶವ ಸ್ವಾಮಿ, ನಮ್ಮ ಕಮಲಿನ ಇದು. ದಿಟ್ಟವಾಗ್ಲೂ ಇವಳು ಬಾಯಿಂದ ಉದ್ರಿದ ಮುತ್ತೇನಾ? ಈ ಪಾಟಿ ಗರಂ ಆಗೋಳಲ್ಲ ಸ್ವಾಮಿ. ಕಮಲಿ, ನಿಜವಾಗ್ಲೂ ನಾನು ಮಾತಾಡ್ಸಿದ್ರು ಸರಿಯಾಗಿ ಮಾತಾಡಿಸ್ದೆ ಓಡಾಡ್ಕೊಂಡವ್ರೆ, ನಾನು ಯಾಕೆ ಸಹಾಯ ಮಾಡ್ಲಿ? ಇದ್ದು ಮಗನ್ ಮಾರಪುರ ಅಂದ್ರೆ. ಓ, ಇನ್ನೂ ಸ್ಟವ್ವೇ ಹಚ್ಚಿಲ್ಲ, ಆಗ್ಲೇ ಎಲ್ಲೋ ಸೀದೋಗಿರೋ ಸ್ಮೆಲ್ ಬರ್ತಾ ಇದೆ. ಅಯ್ಯೋ, ಹೌದಾ ಸರ್? ನಿಂಗಿ, ಅವ್ರು ಹೇಳ್ತಿರೋದು ನಮಗೆ. ಓಹೋ, ಹಂಗಾರೆ ಇರು, ಅನಿಕಂಗು ರಿಸಿ ಸರ್ಗೂ ಇವತ್ತೊಂದು ಗತಿ ಕಾಣಿಸುಮ. ರಿಸಿ ಸರ್, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಹಾಗಾದ್ರೆ ಸಕ್ಕರೆ ಡಬ್ಬ ಎಲ್ಲಿದೆ ಹೇಳು? ಅಯ್ಯೋ, ಇಲ್ಲೇ ಐತೆ, ಇರಿ.
ಸಕ್ಕರೆ ಸಕ್ಕರೆ ಬೇಡ ಬೇಡ ಮಾಡ್ತೀನಿ ತಾಳು. ಹಾ ಇಲ್ಲೈತೆ ಉಪ್ಪು. ಇವ್ರಿಗೆ ಉಪ್ಪು ಕಾಫಿನೇ ಸರಿ. ಇವತ್ತು ಅನಿಕೆಗೆ ಸಕ್ಕರೆ ಬದಲು ಉಪ್ಪು ಕಾಫಿನೇ ಗತಿ. ಸರ್ ತಕೊಳ್ಳಿ ಸಕ್ಕರೆ. ಅಯ್ಯೋ ಇದೇನಿದು ಉಪ್ಪು ಡಬ್ಬ ಕೊಡ್ತಾವಳಲ್ಲ. ಆಗ್ಲಿ ಆಗ್ಲಿ ಹಂಗೆ ಆಗ್ಲಿ. ಥ್ಯಾಂಕ್ ಯು ನಿಂಗೆ. ನಿಂಗೆ ನಮ್ಗೆಲ್ಲ ನಾನು ಕಾಪಿ ಮಾಡ್ತೀನಿ ಕಣವಿ. ಅರೆ ವಾ ಸಬಾಸ್. ನೋಡಮ್ಮ ಇಬ್ರಲ್ಲಿ ಯಾರು ಸಂದ ಕಾಪಿ ಮಾಡ್ತಾರೆ ಅಂತ. ಸುರಾಜ್ ಕಳಿ. ಎಷ್ಟು ಸಲ ನಾವಿಬ್ರು ಒಟ್ಟಿಗೆ ಹೋಗಿ ಕಾಫಿ ಕುಡಿಯೋಣ ಋಷಿ ಅಂತ ಕೇಳ್ಕೊಂಡಿದ್ದೀನಿ. ಕಮಲಿಗೋಸ್ಕರ ನನ್ನ ದೂರ ಇಟ್ಟಿದ್ದೆ. ಬಟ್ ಈಗ ನೀನೇ ನಿನ್ ಕೈಯಾರೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ಯಾ. ಬ್ಲೈಂಡ್ ಡೇಟ್ ಅಂದ್ರೆ ಇದೇ ಇರಬೇಕು. ಏನ್ ಬೇಬಿ, ಮುಖದಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇದೆ. ಏನ್ ಸಮಾಚಾರ? ಅಮ್ಮಮ್ಮ, ರಿಷಿ ನನಗೋಸ್ಕರ ಕಾಫಿ ಮಾಡ್ತಿದ್ದಾನೆ. ಇನ್ಮೇಲೆ ಹೀಗೆ ಅವನಿಗೆಲ್ಲ ಮಾಡ್ತಾನಂತಮ್ಮಮ್ಮ. ಈ ಅವಕಾಶನ ಬಳಸ್ಕೊಂಡು ರಿಷಿನ ಮದುವೆ ಕೂಡ ಮಾಡ್ಕೋಬೋದು. ಅನಿಕಾ ವೇಟ್, ನಿಧಾನ, ಅವಸರ ಪಡಬೇಡ. ಆಸೆಗಳು ನಿರಾಸೆ ಆದಾಗ ತುಂಬ ಬೇಜಾರಾಗತ್ತೆ. ಪ್ಲೀಸ್ ಅವಸರ ಪಡಬೇಡ. ಈಗ ಯಾಕೆ ವೇದಂತ ಊದ್ತಿದ್ದೀರಾ ಅಮ್ಮಮ್ಮ? ನಾನು ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಅದಲ್ಲ ಬೇಬಿ, ಆ್ಯಕ್ಚುಲಿ ನಾನು ನಿನ್ನೆಯಿಂದ ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ಆಗ್ತಾನೇ ಇರಲಿಲ್ಲ. ಏನೋ ಮಿಸ್ ಹೊಡಿತಾ ಇದೆ ಬೇಬಿ. ಮಿಸ್ ಹೊಡಿತಿದ್ಯಾ? ಏನು? ನೀನು ಕಣ್ ಕಾಣ್ತಿಲ್ಲ ಅಂತ ನಟಿಸ್ತಿದ್ಯಾ, ಆದರೆ ಏನಾಗ್ತಿದೆ ಸುತ್ತಮುತ್ತ ಗೊತ್ತಿದ್ಯಾ ನಿನಗೆ? ಅಮ್ಮಮ್ಮ, ನಾವು ಎಲ್ಲಿದ್ದೀವಿ, ಸುತ್ತಮುತ್ತ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾತಾಡಿ. ಗೊತ್ತು ಬೇಬಿ, ನಾನು ಕೇರ್ಫುಲ್ ಆಗಿದ್ದೀನಿ, ಆದರೆ ನೀನು ಕೇರ್ಫುಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡು, ಯಾಕೋ ಸರಿ ಇಲ್ಲ, ನನಗೇನೋ ಮಿಸ್ ಹೊಡಿತಾ ಇದೆ. ನೋಡು, ರಿಷಿ ಇದ್ದಕ್ಕಿದ್ದ ಹಾಗೆ ಇಷ್ಟು ಬದಲಾಗಿದ್ದಾನೆ ಅಂತಂದರೆ ಅದು ಹೇಗೆ ಸಾಧ್ಯ? ಏನೋ ಮಸ್ಲತ್ತಿದೆ ಬೇಬಿ, ಥಿಂಕ್ ಮಾಡು. ಇದ್ದಕ್ಕಿದ್ದಾಗೆ ಯಾಕೆ ಬದಲಾಗಿದ್ದಾನೆ ಅಂದರೆ, ಇದ್ದಕ್ಕಿದ್ದಾಗೆ ನನ್ನ ಕಣ್ಣು ಹೋಗಿದೆ, ಅದಕ್ಕಲ್ವಾ ಇಷ್ಟೊಂದು ಕನ್ಸರ್ನ್, ಕೇರ್ ಎಲ್ಲ. ನೀವು ಸುಮ್ಮನೆ ತಲೆ ಕೆಡ್ಸ್ಕೊಡ್ಬೇಡಿ ಅಮ್ಮಮ್ಮ. ಕೇರ್ ಮಾಡ್ತಾನೆ ಸರಿ ಬೇಬಿ, ಆದರೆ ಅವನ ಉದ್ದೇಶ. ಅಮ್ಮಮ್ಮ ಪ್ಲೀಸ್, ನೀವು ಅಕ್ಕಿಯಲ್ಲಿ ಕಲ್ಲು ಹುಡುಕಿದ್ರೆ ಸರಿ, ಅಮೃತ ಅಲ್ಲೂ ಕಲ್ಲು ಹುಡ್ಕಕ್ಕೆ ಹೋಗಬೇಡಿ. ನನ್ನ ಋಷಿ ಮನಸ್ಸು ನನಗೆ ಗೊತ್ತು. ಅವನನ್ನು ಜೆನ್ಯೂನ್ ಆಗಿ ಇಷ್ಟಪಡ್ತಿದ್ದಾನೆ. ಅದನ್ನು ಹೇಳ್ಕೊಳಕ್ಕಾಗದೆ ಈ ರೀತಿ ತೋರಿಸ್ಕೊತಾ ಇದ್ದಾನೆ ಅಷ್ಟೇ. ಆ ಕಮಲಿ ಮುಂದೆನೆ ನನ್ನ ಜೊತೆ ಹೇಗೆ ನಡ್ಕೋತಿದ್ದಾನೆ ಅಂತ ಗೊತ್ತಾ? ಬೇಬಿ, ನನ್ನ ಡೌಟ್ ಅದೇ. ಮೊಬೈಲ್ ಬೇರೆ ಅವನ ಹತ್ರ ಇತ್ತು ಅಂತಂದೆ. ಈಗ ಅವನ ಮೆಸೇಜ್ ಓದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಎಲ್ಲ ಗೊತ್ತಿದ್ದು ನಾಟಕ ಆಡ್ತಾ ಇದ್ರೆ ಏನು ಮಾಡ್ತೀಯಾ? ಅಂದರೆ ಅಮ್ಮಮ್ಮ, ಈ ಆಕ್ಸಿಡೆಂಟ್ ಎಲ್ಲ ಪ್ರೀಪ್ಯಾನ್ಡ್ ಅಂತ ಅವನಿಗೆ ಗೊತ್ತಾಗಿದೆ ಅಂತೀರಾ? ಗೊತ್ತಿದ್ದೇ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತೀರಾ? ಖಂಡಿತ ಹೌದು.